ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಏಪ್ರಿಲ್ 18 ಟು 21 2026 ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರಮುಖ ಕರೆಂಟ್ ಅಫೇರ್ಸ್ ಅನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೀನಿ. ಸೊ ವಿಶ್ವ ಪರಂಪರೆ ದಿನ ಇದನ್ನ ಪ್ರತಿ ವರ್ಷ ಏಪ್ರಿಲ್ 18ರಂದು ಆಚರಿಸ್ತೀವಿ. ಈ ವರ್ಷದ ಥೀಮ್ ಏನಾಗಿತ್ತು ಅಂದ್ರೆ ಸಂಘರ್ಷಗಳು ಮತ್ತು ವಿಪತ್ತುಗಳ ಸಂದರ್ಭದಲ್ಲಿ ಜೀವಂತ ಪರಂಪರೆಗಾಗಿ ತುರ್ತು ಪ್ರತಿಕ್ರಿಯೆ, ಎಮರ್ಜೆನ್ಸಿ ರೆಸ್ಪಾನ್ಸ್ ಫಾರ್ ಲಿವಿಂಗ್ ಹೆರಿಟೇಜ್ ಇನ್ ಕಾಂಟೆಕ್ಸ್ಟ್ ಆಫ್ ಕಾನ್ಫ್ಲಿಕ್ಟ್ಸ್ ಅಂಡ್ ಡಿಸಾಸ್ಟರ್ಸ್. ಸೊ ದಿನಗಳ ಮೇಲೆ ಇಂಪಾರ್ಟೆಂಟ್ ಡೇಸ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದ್ರೆ ಡೇಟ್ ಕೇಳಬಹುದು, ಹಾಗೆ ಆ ವರ್ಷದ ಥೀಮ್ ಏನಾಗಿತ್ತು ಅಂತ ಕೇಳಬಹುದು. ಈಗಾಗಲೇ ಸೆಲೆಬ್ರೇಟಿಂಗ್ ಡೇಸ್, ಇಂಪಾರ್ಟೆಂಟ್ ಡೇಸ್ ಮೇಲೆ ಹಲವಾರು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಈ ಹಿಂದೆ ಎಕ್ಸಾಮ್ಸ್ಗಳಲ್ಲಿ. ಸೊ ನೀವು ಪ್ರಮುಖ ಡೇಸ್ಗಳನ್ನು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡಿದ್ರೆ ಒಳ್ಳೆಯದು. ಸೊ ಇಂಪಾರ್ಟೆಂಟ್ ಆಗುತ್ತೆ, ಒಂದಾದರೂ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಈ ವರ್ಷ ವಿಶ್ವ ಪರಂಪರೆ ದಿನದ ಥೀಮ್ ಏನಾಗಿತ್ತು ಅಂದರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಫಾರ್ ಲಿವಿಂಗ್ ಹೆರಿಟೇಜ್ ಇನ್ ಕಾಂಟೆಕ್ಸ್ಟ್ ಆಫ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಡಿಸಾಸ್ಟರ್ಸ್. ನೀವು ಥೀಮ್ ಹೆಚ್ಚಾಗಿ ಇಂಗ್ಲೀಷ್ನಲ್ಲಿ ನೆನಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್, ಭಾರತದ ಮೊದಲ ಚಿಪ್ ಫ್ಲ್ಯಾಬ್ ಪ್ಲಾಂಟ್. ಇದನ್ನು ಗುಜರಾತ್ನ ಧೊಲೆರಾದಲ್ಲಿ ಟಾಟಾ ಸೆಮಿಕಂಡಕ್ಟರ್ ಕಂಪನಿಯವರು 91,000 ಕೋಟಿ ಹೂಡಿಕೆಯೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಭಾರತದ ಮೊದಲ ಚಿಪ್ ಫ್ಲ್ಯಾಬ್ ಪ್ಲಾಂಟ್ ಆಗಿದೆ. ರಿಲೀಫ್ ಯೋಜನೆ. ರಿಲೀಫ್ ಅಂದರೆ ರೀಸೈಲೆನ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಇಂಟರ್ವೆನ್ಷನ್ ಫಾರ್ ಎಕ್ಸ್ಪೋರ್ಟ್ಸ್ ಫ್ಯಾಸಿಲಿಟೇಷನ್. ಸೊ ಹೀಗಂದರೆ ಪಶ್ಚಿಮ ಏಷ್ಯಾದಲ್ಲಿನ ಕಡಲ ವ್ಯಾಪಾರ ಅಡೆತಡೆಗಳನ್ನು ತಗ್ಗಿಸಲು ಸರ್ಕಾರವು ರಿಲೀಫ್ ಯೋಜನೆಯನ್ನು ವಿಸ್ತರಿಸಿದೆ. ಸೊ ರಿಲೀಫ್ ಅಂದರೆ ರೀಸೈಲೆನ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಇಂಟರ್ವೆನ್ಷನ್ ಫಾರ್ ಎಕ್ಸ್ಪೋರ್ಟ್ಸ್ ಫ್ಯಾಸಿಲಿಟೇಷನ್. ಇದನ್ನು ಲಾಂಚ್ ಮಾಡಿದ್ದು ಮಾರ್ಚ್ 19, 2026ರಂದು. ಸೊ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ಸ್ಗಳಲ್ಲಿ ರಿಲೀಫ್ ಫುಲ್ ಫಾರ್ಮನ್ನು ಕೇಳಬಹುದು. ಸೊ ಫುಲ್ ಫಾರ್ಮ್ ಮೇಲೆ ಬಹಳಷ್ಟು ಕ್ವಶನ್ಸ್ಗಳನ್ನು ಅರೈಸ್ ಮಾಡಿದ್ದಾರೆ. ಸೊ ರಿಲೀಫ್ ಫುಲ್ ಫಾರ್ಮನ್ನು ನೆನಪಿಟ್ಕೊಳ್ಳಿ, ಹಾಗೆ ಇದರ ಉದ್ದೇಶ ಏನಾಗಿತ್ತು ಅಂತ ಕೂಡ ನೆನಪಿಟ್ಕೊಳ್ಳಿ. ಪಶ್ಚಿಮ ಏಷ್ಯಾದಲ್ಲಿನ ಕಡಲ ವ್ಯಾಪಾರ ಅಡೆತಡೆಗಳನ್ನು ತಗ್ಗಿಸಲು ಸರ್ಕಾರ ಈ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ಲಕ್ವಾರ್ ಜಲವಿದ್ಯುತ್ ಯೋಜನೆ. ಈ ಒಂದು ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂದರೆ ಉತ್ತರಾಖಂಡದ ಯಮುನಾ ನದಿ ದಡದ ಮೇಲೆ ಈ ಒಂದು ಲಕ್ವಾರ್ ಜಲವಿದ್ಯುತ್ ಯೋಜನೆಯನ್ನು ಯಮುನಾ ನದಿ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಿರೋದು ಉತ್ತರಾಖಂಡ್. ಎಷ್ಟು ಮೆಗಾವ್ಯಾಟ್ ಯೋಜನೆ ಅಂದರೆ 300 ಮೆಗಾವ್ಯಾಟ್ ಯೋಜನೆ. ಸೊ ಇದನ್ನು ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಅಂದರೆ ಲಕ್ವಾರ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯಾವ ನದಿಗೆ ಸಂಬಂಧಪಟ್ಟಿದ್ದು, ಯಾವ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಕೇಳ್ಬೋದು. ಅಥವಾ ಯಮುನಾ ನದಿ ಇದು ಯಾವ ನದಿಯ ಉಪನದಿ ಅಂತ ಕೇಳ್ಬೋದು. ಎಡದಂಡಿನ ಅಥವಾ ಬಲದಂಡಿನ ಅಂತ ಕೇಳ್ಬೋದು. ಯಮುನಾ ನದಿ ಇದು ಗಂಗಾ ನದಿಯ ಉಪನದಿ. ಸೊ ಇದು ಬಲದಂಡಿನ ಎಡದಂಡಿನ, ಅದು ಕೂಡ ಎಡದಂಡೆಯ ಉಪನದಿಗಳು ಹಾಗೆ ಬಲದಂಡೆಯ ಉಪನದಿಗಳು ಪ್ರಮುಖ ಇಂಪಾರ್ಟೆಂಟ್ ರಿವರ್ಸ್ ಮೇಲೆ ನೀವು ಒಂದು ನೋಟ್ಸ್ ಮಾಡ್ಕೊಳ್ಳಿ. ಸೊ ಬಲದಂಡೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಬಲದಂಡೆ ಯಾವ ದಂಡೆಯ ಉಪನದಿ ಅಂತ ಕೂಡ ಕೇಳ್ತಿದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್, ನದಿಗಳ ಮೇಲೆ ಕೇವಲ ಉಪನದಿಗಳು ಇದು ಯಾವ ನದಿಯ ಉಪನದಿ ಅಷ್ಟೇ ಅಂತ ಕೇಳ್ತಾ ಇಲ್ಲ. ಈಗ ಎಡದಂಡೇನೋ ಬಲದಂಡೇನೋ ಬಹಳಷ್ಟು ಕ್ವಶನ್ಸ್ಗಳನ್ನು ಈ ರೀತಿಯಾಗಿ ಕೇಳ್ತಾ ಇರೋದುಂಟು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ. ಸೊ ಲಕ್ವಾರ್ ಜಲವಿದ್ಯುತ್ ಯೋಜನೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ. ಯಮುನಾ ನದಿ ಮೇಲೆ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಸಬ್ ಅಕ್ಯೂಟ್ ಸ್ಕ್ಲೈರೋಸಿಂಗ್ ಪ್ಯಾನ್ ಎನ್ಸೆಫಲೈಟಿಸ್. ಇದೊಂದು ಕಾಯಿಲೆ. ಸೊ ದಡಾರ್ ವೈರಸ್ ಸೋಂಕಿನಿಂದ ಉಂಟಾಗುವಂತಹ ಮೆದುಳಿನ ಕಾಯಿಲೆ. ಇದು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ, ವೈರಸ್ ಇಂದ ಬರುವಂತದ್ದು. ಯಾವ ಕಾಯಿಲೆ? ಸಬ್ ಅಕ್ಯೂಟ್ ಸ್ಕ್ಲಿರೋಸಿಂಗ್ ಪ್ಯಾನ್ ಎನ್ಸೆಫಲೈಟಿಸ್. ಇತ್ತೀಚೆಗೆ ಈ ಒಂದು ಕಾಯಿಲೆ ಸುದ್ದಿಯಲ್ಲಿದೆ, ನೆನಪಿಟ್ಕೊಳ್ಳಿ. ಇದು ವೈರಸ್ನಿಂದ ಬರುವಂತಹ ಕಾಯಿಲೆ, ಮೆದುಳಿನ ಕಾಯಿಲೆ ಆಗಿದೆ. ನೆಕ್ಸ್ಟ್, ನ್ಯಾಷನಲ್ ಎಕೋ ಯೂತ್ ಇನೋವೇಷನ್ ಸಮ್ಮಿಟ್ 2026 ಅಂತಾರಾಷ್ಟ್ರೀಯ ಯುವ ಜೀವವೈವಿಧ್ಯ ಸಮ್ಮೇಳನ. ಇದು ಏಪ್ರಿಲ್ 2026 ಇದೇ ತಿಂಗಳು ನಡೆದಿದೆ. ಸೊ ಎಲ್ಲಿ ಅಂದರೆ ತೆಲಂಗಾಣದ ಹೈದರಾಬಾದ್ನಲ್ಲಿ. ಸೊ ಈ ಒಂದು ಸಮ್ಮೇಳನದಲ್ಲಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಕೇರಳ ಮೂಲದ ಎನ್ ಅಲೀಂ ಯೂಸುಫ್ ಅವರಿಗೆ. ಕೇರಳ ಮೂಲದವರು ಎನ್ ಅಲೀಂ ಯೂಸುಫ್ ಅವರು. ಇವರು ಭಾರತೀಯ ಸಸ್ಯಶಾಸ್ತ್ರಜ್ಞ, ನೆನಪಿಟ್ಕೊಳ್ಳಿ. ಅಂತಾರಾಷ್ಟ್ರೀಯ ಯುವ ಜೀವ ವೈವಿಧ್ಯ ಸಮ್ಮೇಳನ ನಡೆದಿದ್ದು ತೆಲಂಗಾಣದ ಹೈದರಾಬಾದ್ನಲ್ಲಿ. ಈ ಒಂದು ಸಮ್ಮೇಳನದಲ್ಲಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಾರೆ ಎನ್ ಅಲೀಂ ಯೂಸುಫ್ ಅವರಿಗೆ. ಇವರೊಬ್ಬರು ಭಾರತೀಯ ಸಸ್ಯಶಾಸ್ತ್ರಜ್ಞ. ಸೊ ಇದನ್ನು ಯಾವ ರೀತಿಯಾಗಿ ಕೇಳಬಹುದು ಅಂದರೆ ರಾಷ್ಟ್ರೀಯ ಪ್ರಶಸ್ತಿ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಿದವರು ಅಂತ ಕೇಳಬಹುದು. ಅಥವಾ ಎನ್ ಅಲೀಂ ಯೂಸುಫ್ ಅವರು ಯಾವ ರಾಜ್ಯದವರು ಅಂತ ಕೇಳಬಹುದು. ಅಥವಾ ಇವರೊಬ್ಬರು ಏನು ಅಂತ ಕೇಳಬಹುದು. ಭಾರತೀಯ ಸಸ್ಯಶಾಸ್ತ್ರಜ್ಞರು, ಕೇರಳ ಮೂಲದವರು ಎನ್ ಅಲೀಂ ಯೂಸುಫ್ ಅವರಿಗೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಯುವ ಜೀವವೈವಿಧ್ಯ ಸಮ್ಮೇಳನದಲ್ಲಿ ನೀಡಲಾಗಿದೆ. ಇದು ನಡೆದಿದ್ದು ತೆಲಂಗಾಣದ ಹೈದರಾಬಾದ್ನಲ್ಲಿ. ನೆಕ್ಸ್ಟ್, ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆ. ಇದು 61ನೇ ಆವೃತ್ತಿಯಾಗಿದೆ. ಇದು 2026 ಏಪ್ರಿಲ್ 18ರಂದು ನಡೆದಿದೆ ಒಡಿಶಾದ ಭುವನೇಶ್ವರದಲ್ಲಿ. ಸೊ ಈ ಒಂದು ಸ್ಪರ್ಧೆಯಲ್ಲಿ ಸಾಧ್ವಿ ಸತೀಶ್ ಸೈಲ್ ಇವರು ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. 2026 ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆ 61ನೇ ಆವೃತ್ತಿ. ಸೊ ಇವರು ಗೋವಾದ ಮೊದಲ ಪ್ರತಿನಿಧಿ ಅಂತ ಹೇಳ್ಬೋದು, ಈ ಒಂದು ಕಿರೀಟವನ್ನು ಮುಡಿಗೇರಿಸಿಕೊಂಡವರು. ಇವರು 2027ರಲ್ಲಿ ನಡೆಯುವಂಥ 74ನೇ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನು ಕೇಳಬಹುದು ಅಂದರೆ ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆ ಎಲ್ಲಿ ನಡೆದಿದೆ, 61ನೇ ಆವೃತ್ತಿಯ ಈ ಒಂದು ಸ್ಪರ್ಧೆ ಎಲ್ಲಿ ನಡೆದಿದೆ ಅಂತ ಕೇಳ್ಬೋದು. ಅಥವಾ ಈ ಒಂದು ಕಿರೀಟವನ್ನು, ಈ ವರ್ಷದ ಕಿರೀಟವನ್ನು ಯಾರು ಮುಡಿಗೇರಿಸಿಕೊಂಡಿದ್ದಾರೆ ಅಂತ ಕೇಳ್ಬೋದು. ಅಥವಾ ಇವರು ಯಾವ ರಾಜ್ಯದವರು ಅಂತ ಕೇಳ್ಬೋದು. 74ನೇ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲಿರುವಂತಹ ಮಹಿಳೆ ಯಾರು ಅಂತ ಕೇಳ್ಬೋದು. ಸೊ ಹಲವಾರು ಕ್ವಶನ್ಸ್ಗಳನ್ನು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಕೂಡ ಇದೇ 4 ಪಾಯಿಂಟ್ಸಲ್ಲಿ ಕೇಳ್ಬೋದು. ಸೊ ಪ್ರತಿಯೊಂದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, AICTE ವಾಣಿ ಯೋಜನೆ. ಇದನ್ನು ತಾಂತ್ರಿಕ ಶಿಕ್ಷಣವನ್ನು 22 ಭಾರತೀಯ ಭಾಷೆಗಳಲ್ಲಿ ಉತ್ತೇಜಿಸಲು, ಅಂದರೆ ಪ್ರಾದೇಶಿಕ ಭಾಷೆಗಳ ಬಳಕೆಯನ್ನು ಉತ್ತೇಜಿಸಲು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯವರು ಆಯೋಜನೆ ಮಾಡಿದ್ದಾರೆ. ವಾಣಿ ಅಂದರೆ, ಸೊ ಫುಲ್ ಫಾರ್ಮ್ ನೆನಪಿಟ್ಕೊಳ್ಳಿ, ವೈಬ್ರೆಂಟ್ ಅಡ್ವೊಕೇಸಿ ಫಾರ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ನರ್ಚರಿಂಗ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ವೈಬ್ರೆಂಟ್ ಅಡ್ವೊಕೇಸಿ ಫಾರ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ನರ್ಚರಿಂಗ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯವರು ಆಯೋಜಿಸಿದ್ದಾರೆ. ಸೊ ಇದು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಅಗ್ರೋಟೆಕ್ ಸೇರಿದಂತೆ 16 ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳನ್ನು ಒಳಗೊಂಡಿದೆ. ಸೊ ಫುಲ್ ಫಾರ್ಮ್ ನೆನಪಿಟ್ಕೊಳ್ಳಿ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಪ್ರಾದೇಶಿಕ ಭಾಷೆಗಳ ಬಳಕೆಯನ್ನು ಉತ್ತೇಜಿಸುವಂತಹ ಯೋಜನೆ.
ನೆಕ್ಸ್ಟ್ ನಾಗರಿಕ ಸೇವಾ ದಿನ. ಈ ನಾಗರಿಕ ಸೇವಾ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 21ರಂದು ಆಚರಿಸ್ತೀವಿ. ಈ ವರ್ಷದ ಥೀಮ್ ವಿಕಸಿತ ಭಾರತ್, ನಾಗರಿಕ ಕೇಂದ್ರಿತ ಆಡಳಿತ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅಭಿವೃದ್ಧಿ. ಸೊ ಈ ವರ್ಷದ ಥೀಮ್ ಏನಾಗಿದೆ? ನಾಗರಿಕ ಸೇವಾ ದಿನ, ವಿಕಸಿತ ಭಾರತ, ನಾಗರಿಕ ಕೇಂದ್ರಿತ ಆಡಳಿತ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅಭಿವೃದ್ಧಿ. ಸ್ಟ್ಯಾಟಿಕ್ ಜಿಕೆಯಾಗಿ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನು ಕೇಳಬಹುದು ಅಂದರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂತ ಕೇಳಬಹುದು. ಸೊ ಲಾರ್ಡ್ ಕಾರ್ನ್ವಾಲಿಸ್ ಅವರಿಗೆ ನಾಗರಿಕ ಸೇವೆಗಳ ಪಿತಾಮಹ ಅಂತ ಹೇಳ್ತೀವಿ. ಆಧುನಿಕ ಅಖಿಲ ಭಾರತ ಸೇವೆಗಳ ಪಿತಾಮಹ ಯಾರು ಅಂತ ಕೇಳಬಹುದು. ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸೊ ಇಂಪಾರ್ಟೆಂಟ್ ಸ್ಟ್ಯಾಟಿಕ್ ಜಿಕೆಯಾಗಿ ಕ್ವಶನ್ಸ್ ಅನ್ನು ಕೇಳಬಹುದು. ಸೊ ನಾಗರಿಕ ಸೇವಾ ದಿನ, ಪರಂಪರೆ ದಿನ. ಸೊ ಇವುಗಳನ್ನು ಸಪರೇಟ್ ಆಗಿ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ, ಲಾಸ್ಟ್ ಮಿನಿಟ್ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಪಾರ್ಕ್. ಈ ಒಂದು ಪೆಟ್ರೋಗ್ಲಿಫ್ ಸಂರಕ್ಷಣಾ ಪಾರ್ಕ್ ಅನ್ನು ಲಡಾಖ್ನಲ್ಲಿ ಮಾಡಲಾಗಿದೆ ವಿಶ್ವ ಪರಂಪರೆ ದಿನದ ಅಂಗವಾಗಿ. ಇದನ್ನು ಸಿಂಧೂ ನದಿಯ ದಡದಲ್ಲಿರುವಂತಹ ಪುರಾತನ ಶಿಲಾ ಕೆತ್ತನೆಗಳನ್ನು ರಕ್ಷಿಸುವುದು ಇದರ ಮುಖ್ಯ ಉದ್ದೇಶ. ಈ ಒಂದು ಸಂರಕ್ಷಣಾ ಪಾರ್ಕ್, ಪೆಟ್ರೋಗ್ಲಿಫ್ ಸಂರಕ್ಷಣಾ ಪಾರ್ಕ್ ಅನ್ನು ಮಾಡಿರುವಂತಹ ಉದ್ದೇಶ ಏನಂದ್ರೆ, ಮುಖ್ಯ ಉದ್ದೇಶ ಸಿಂಧೂ ನದಿಯ ದಡದಲ್ಲಿರುವಂತಹ ಪುರಾತನ ಶಿಲಾ ಕೆತ್ತನೆಗಳನ್ನು ರಕ್ಷಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದು ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಪಾರ್ಕ್ ಲಡಾಖ್ನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನು ಕೇಳಬಹುದು ಅಂದರೆ, ಸಿಂಧೂ ನದಿಯ ದಡದಲ್ಲಿರುವಂತಹ ಪುರಾತನ ಶಿಲಾ ಕೆತ್ತನೆಗಳನ್ನು ರಕ್ಷಿಸುವುದಕ್ಕೆ ಮಾಡಿರೋದ್ರಿಂದ ಸಿಂಧೂ ನದಿ ಮೇಲೆ ಕೇಳಬಹುದು. ಸಿಂಧೂ ನದಿ ಎಲ್ಲಿ ಹುಟ್ಟುತ್ತೆ? ಸಿಂಧೂ ನದಿ ಉಗಮವಾಗುವ ಸ್ಥಳ ಇದು ಯಾವ ನದಿಯನ್ನು ಸಮುದ್ರವನ್ನು ಸೇರುತ್ತದೆ? ಸೊ ಇದರ ಉಪನದಿಗಳು ಎಷ್ಟು? ಯಾವ ದೇಶಗಳ ಮಧ್ಯೆ ಹರಿಯುತ್ತೆ? ಸೊ ಸಿಂಧೂ ನದಿಯ ಒಪ್ಪಂದದ ಬಗ್ಗೆ ಕೇಳಬಹುದು. ಸೊ ಈ ರೀತಿಯಾಗಿ ಕ್ವಶನ್ಸ್ ಅನ್ನು ಕೇಳ್ತಾರೆ. ಸೊ ಅವುಗಳನ್ನೆಲ್ಲ ಕೂಡ ನೆನಪಿಟ್ಕೊಳ್ಳಿ. ಸೊ ಇಷ್ಟರ ಮೇಲೆ ಕೇಳೋದಿಲ್ಲ. ಅದು ಯಾವ ನದಿ ದಡದಲ್ಲಿದೆ ಅಂದರೆ ಸಿಂಧೂ ನದಿ. ಸೊ ಸಿಂಧೂ ನದಿಯ ಮೇಲೆ ಕೂಡ ಕ್ವಶನ್ಸ್ ಅನ್ನು ಕೇಳಬಹುದು. ಅದರ ಮೇಲೆ ಒಂದು ಸ್ವಲ್ಪ, ಈಗ ಸಿಂಧೂ ನದಿ ಬಂದಿದೆ ಅಂದರೆ ಸಿಂಧೂ ನದಿಯ ಬಗ್ಗೆ ಒಂದು ಸ್ವಲ್ಪ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು ಕರೆಂಟ್ ಅಫೇರ್ಸ್ ಅನ್ನು ಸ್ಟಡಿ ಮಾಡಬೇಕು. ಸಿಂಧೂ ನದಿ ಅಂದರೆ ಇದು ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್, ಹೌದಲ್ವಾ? ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಆಗ್ಬೋದು, ಅಥವಾ ಹಿಸ್ಟ್ರಿ, ಪುರಾತನ ಶಿಲಾಕೆತ್ತನೆಗಳಿರೋದ್ರಿಂದ ಹಿಸ್ಟ್ರಿ ಕ್ವಶನ್ಸ್ ಆಗ್ಬೋದು. ಸೊ ಈ ರೀತಿಯಾಗಿ ಕ್ವಶನ್ಸ್ ಅನ್ನು ತೆಗಿತಾರೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬೇರೆ ಸಬ್ಜೆಕ್ಟ್ಗಳನ್ನು ಲಿಂಕ್ ಮಾಡಿ ಕ್ವಶನ್ಸ್ ಅನ್ನು ತೆಗೆಯೋದುಂಟು. ಸೊ ಎಲ್ಲವನ್ನು ಕೂಡ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಭಯ್ ಚಾಟ್ಪಾಟ್. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ದವರು ಅಭಯ್ ಚಾಟ್ಪಾಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಏನಪ್ಪಾ ಅಂದರೆ, ಸಾರ್ವಜನಿಕರು ಅಧಿಕೃತ ನೋಟಿಸ್ಗಳನ್ನು ಪರಿಶೀಲಿಸಲು ಮತ್ತು ಡಿಜಿಟಲ್ ಅರೆಸ್ಟ್ ವಂಚನೆಗಳನ್ನು ತಡೆಯಲು ಬಿಡುಗಡೆ ಮಾಡಿದ್ದಾರೆ. ಸೊ CBI ಅಭಯ್ ಚಾಟ್ಪಾಟ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ಸಾರ್ವಜನಿಕರು ಅಧಿಕೃತ ನೋಟಿಸ್ಗಳನ್ನು ಪರಿಶೀಲಿಸಲು ಮತ್ತು ಡಿಜಿಟಲ್ ಅರೆಸ್ಟ್ ವಂಚನೆಗಳನ್ನು ತಡೆಯಲು ಅಂತ ಆನ್ಸರ್. ಸೊ ಇದನ್ನು ಯಾರು ಬಿಡುಗಡೆ ಮಾಡಿದ್ರು ಅಭಯ್ ಚಾಟ್ಪಾಟ್ ಅಂತ ಕೇಳ್ಬೋದು? CBI. ಸೊ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, CBI ಬಗ್ಗೆ ಸ್ವಲ್ಪ ನೋಡೋಣ. ಇದನ್ನು ಕೇಂದ್ರೀಯ ತನಿಖಾ ದಳ ಅಂತ ಕರಿತೀವಿ. ಇದು ಭಾರತದ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು, ಒಂದು ಅಪರಾಧದ ತನಿಖಾ ಘಟಕವಾಗಿ, ರಾಷ್ಟ್ರೀಯ ಭದ್ರತಾ ಸಂಸ್ಥೆಯಾಗಿ ಮತ್ತು ಗುಪ್ತಚರ ಸಂಸ್ಥೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 1963 ಏಪ್ರಿಲ್ 1ರಂದು. ಇದರ ಧ್ಯೇಯವಾಕ್ಯ ದುಡಿಮೆ, ನಿಷ್ಪಕ್ಷಪಾತತೆ, ಸಮಗ್ರತೆ. ಸ್ಟ್ಯಾಟಿಕ್ ಜಿಕೆಯಾಗಿ ಸ್ಥಾಪನೆ ಯಾವಾಗಾಯಿತು ಅಥವಾ ಇದರ ಧ್ಯೇಯವಾಕ್ಯ ಏನಂತ ಕೇಳಬಹುದು. ಸೊ ನೆನಪಿಟ್ಕೊಳ್ಳಿ, ಧ್ಯೇಯವಾಕ್ಯ ದುಡಿಮೆ, ನಿಷ್ಪಕ್ಷಪಾತತೆ, ಸಮಗ್ರತೆ. ಧ್ಯೇಯವಾಕ್ಯದ ಮೇಲೂ ಕೂಡ ಕ್ವಶನ್ಸ್ ಈಗಾಗಲೇ ಬಂದಿದ್ದಾವೆ. ಸೊ ಏನಾದರೂ ಕರೆಂಟ್ ಅಫೇರ್ಸ್ ಅಲ್ಲಿ ಈ ರೀತಿಯಾಗಿ ಕ್ವಶನ್ಸ್ ಬಂದಿದ್ರೆ, ಏನಾದರೂ ಕಾನ್ಸೆಪ್ಟ್ ಬಂದಿದ್ರೆ, ಸೊ ನೀವು ಅವುಗಳ ಧ್ಯೇಯವಾಕ್ಯಗಳನ್ನು ಕೂಡ ನೆನಪಿಟ್ಕೊಳ್ಳಿ. ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ಯಾವುದಾದ್ರೂ ಒಂದು ಬಾಡಿಯನ್ನು ಕೊಟ್ಟಿದ್ರೆ, ಸಂಸ್ಥೆಯ ಬಗ್ಗೆ ಕೊಟ್ಟಿದ್ರೆ, ನೀವು ಎವ್ರಿಥಿಂಗ್ ನೋಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ MS ಸ್ವಾಮಿನಾಥನ್ ಪ್ರಶಸ್ತಿ. ಈ ವರ್ಷ ಅಂದರೆ ಕೊಟ್ಟಿದ್ದಾರೆ, ಬಟ್ ಇದು 2024-25 ಸಾಲಿನ MS ಸ್ವಾಮಿನಾಥನ್ ಪ್ರಶಸ್ತಿ. ಇದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ICAR-IARI ನಿರ್ದೇಶಕರಾದಂಥ ಡಾಕ್ಟರ್ ಚರುಕುಮಲ್ಲಿ ಶ್ರೀನಿವಾಸರಾವ್ ಹವಾಮಾನ ಸ್ಥಿತಿಸ್ಥಾಪಕ ಕೃಷಿಗೆ ಇದನ್ನು ಡಾಕ್ಟರ್ ಚರುಕುಮಲ್ಲಿ ಶ್ರೀನಿವಾಸರಾವ್ ಅವರಿಗೆ ನೀಡಲಾಗಿದೆ. ಇವರು ಹವಾಮಾನ ಸ್ಥಿತಿಸ್ಥಾಪಕ ಕೃಷಿಗೆ ನೀಡಿದಂತಹ ಕೊಡುಗೆಗಾಗಿ ಇದರ ಒಂದು ಸ್ಮರಣಾರ್ಥವಾಗಿ ಅವರಿಗೆ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದು 2024-25 ನೆನಪಿಟ್ಕೊಳ್ಳಿ. ಇದು 2024-25 ಸಾಲಿನ ಒಂದು ಪ್ರಶಸ್ತಿ ತೆಗೆದುಕೊಂಡವರು ಡಾಕ್ಟರ್ ಚರುಕುಮಲ್ಲಿ. ಇವರು ICAR-IARI ನಿರ್ದೇಶಕರಾಗಿದ್ದಾರೆ. ICAR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಇದೊಂದು ಆಟೋನಮಸ್ ಬಾಡಿ. ಇದು ಸ್ಥಾಪನೆಯಾಗಿದ್ದು ಜುಲೈ 16, 1929. ಇದರ ಒಂದು ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ನವದೆಹಲಿ. IARI ಅಂದರೆ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಇದು 1905ರಲ್ಲಿ ಸ್ಥಾಪನೆಯಾಗಿದೆ. ಸೊ ಇದು ICAR ಅಂಡರಲ್ಲಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಮುತುವನ್ ಬುಡಕಟ್ಟು. ಸೊ ಬುಡಕಟ್ಟು ಜನಾಂಗದ ಮೇಲೂ ಕೂಡ ಹಲವಾರು ಕ್ವಶನ್ಸ್ಗಳನ್ನು ಈ ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ಕೇಳಿರೋದುಂಟು. ಇದು ಸುದ್ದಿಯಲ್ಲಿರೋದ್ರಿಂದ ಸೊ ಇವರು ಯಾವ ರಾಜ್ಯದವರು, ಯಾವ ರಾಜ್ಯದಲ್ಲಿ ವಾಸಿಸ್ತಾರೆ ಅಂತ ಕೇಳುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬುಡಕಟ್ಟು ಜನಾಂಗದ ಮೇಲೆ ಕ್ವಶನ್ಸನ್ನು ಕೇಳಿದರೆ ಅವರು ಯಾವ ರಾಜ್ಯದವರು ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ನೋಟ್ಸ್ ಮಾಡ್ಕೊಳ್ತಾ ಹೋಗಬೇಕು. ಮುತುವನ್ ಬುಡಕಟ್ಟು ಇವರು ಕೇರಳ ಮತ್ತು ತಮಿಳುನಾಡಿನ ರಾಜ್ಯಕ್ಕೆ ಸಂಬಂಧಪಟ್ಟವರು. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಜನಾಂಗ. ಇವರು ಸುದ್ದಿಯಲ್ಲಿ ಹಾಕಿದ್ದಾರೆ ಅಂದರೆ ಪಡಿತರ ವಿತರಣೆಗೆ ಸಂಬಂಧಿಸಿದ ವರದಿಯಲ್ಲಿ ಸುದ್ದಿಯಲ್ಲಿರೋದ್ರಿಂದ ಸೊ ಇವರು ಈಗ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಾರೆ. ಸೊ ಮುತುವನ್ ಬುಡಕಟ್ಟು ಇವರು ಯಾವ ರಾಜ್ಯದವರು, ಯಾವ ರಾಜ್ಯದಲ್ಲಿ ವಾಸಿಸ್ತಾರೆ ಅಂದರೆ ಕೇರಳ ಮತ್ತು ತಮಿಳುನಾಡು. ನೆಕ್ಸ್ಟ್ ವಿಶ್ವ ಭೂಮಿ ದಿನ, ವರ್ಲ್ಡ್ ಅರ್ತ್ ಡೇ. ಇದನ್ನು ಪ್ರತಿ ವರ್ಷ ಏಪ್ರಿಲ್ 22ರಂದು ಆಚರಿಸ್ತೀವಿ. ಈ ವರ್ಷದ ಥೀಮ್ ಏನಾಗಿದೆ ಅಂದರೆ, ನಮ್ಮ ಶಕ್ತಿ ನಮ್ಮ ಭೂಮಿ, ಅವರ್ ಪವರ್ ಅವರ್ ಪ್ಲಾನೆಟ್. ಇದು ಈ ವರ್ಷದ ಥೀಮ್ ಆಗಿದೆ. ಪ್ರತಿ ವರ್ಷ ಏಪ್ರಿಲ್ 22ರಂದು ಆಚರಿಸ್ತೀವಿ. ಸೊ ಇದನ್ನು 1992ರ ಜೂನ್ 3ರಿಂದ 14ರವರೆಗೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ 1992ರಲ್ಲಿ ಜೂನ್ 3ರಿಂದ 14ರವರೆಗೆ ನಡೆದಂತಹ ಬ್ರೆಜಿಲ್ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನವನ್ನು ಸಾಮಾನ್ಯವಾಗಿ ಮೊದಲ ಭೂಶೃಂಗ ಸಭೆ ಎಂದು ಕರೀತಾರೆ. ಸೊ ಮೊದಲ ಭೂಶೃಂಗ ಸಭೆ ಯಾವುದು? ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನ. ಇಲ್ಲಿ ನೀವು ನೆನಪಿಟ್ಕೊಳ್ಬೇಕು, ಏಪ್ರಿಲ್ 22ರಂದು ವಿಶ್ವ ಭೂಮಿ ದಿನ ಆಚರಿಸ್ತೀವಿ. ಥೀಮನ್ನು ನೆನಪಿಟ್ಕೊಳ್ಳಿ ಈ ವರ್ಷದ್ದು.